ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 86ನೇ ಭಾಗ. ಅದರಲ್ಲಿ 14ನೇ ಸರ್ಗವನ್ನು ಇವತ್ತು ನಾವು ಪ್ರಾರಂಭ ಮಾಡಬೇಕು. ಕಳೆದ 85ನೇ ಭಾಗ ಮುಕ್ತಾಯ ಕಂಡಾಗ 13ನೇ ಸರ್ಗದ 61ನೇ ಶ್ಲೋಕದಿಂದ 69ನೇ ಶ್ಲೋಕದವರೆಗೆ, ಆ ಸರ್ಗದ ಸಮಾಪ್ತಿವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ತ್ರಿವಿಕ್ರಮ ಪಂಡಿತರಿಗೆ ತತ್ವದ ಬಗ್ಗೆ ವಿಪರೀತವಾದ ಗೊಂದಲ. ಹಾಗಿದ್ರೂ ಏನು ಭಾಗವತಾದಿ ಗ್ರಂಥಗಳಲ್ಲಿ ವರ್ಣಿತ ಆಗಿದೆ ಹಾಗೆ ಭಗವಂತನನ್ನು ಉಪಾಸನೆ ಮಾಡೋಣ, ದೇವರು ಒಂದು ದಿಕ್ಕು ತೋರಿಸಬಹುದು ಅಂತ ಆಲೋಚನೆ ಮಾಡಿ ಮುಂದುವರೆದರು. ಆಗ ಕೆಲವರು ಸಮತಿಯರಾದಂಥ ವಿದ್ವಾಂಸರು ಅವರನ್ನು ಭೇಟಿ ಮಾಡಿ ಮಧ್ವರನ್ನು ಎದುರಿಸಿ ಅವರನ್ನು ಸೋಲಿಸಿ ನಮ್ಮ ಮತವನ್ನು ಪ್ರತಿಷ್ಠಾಪನೆ ಮಾಡಿರಿ ಅಂತ ವಿನಂತಿ ಮಾಡಿಕೊಂಡ್ರು. ಅವರು ಅದಕ್ಕೊಂದು ಸಮಯ ಕಾದಿದ್ರು. ಯಾರೇ ಆಚಾರ್ಯರ ಶಿಷ್ಯರಾದವರು, ಮಧ್ವರ ಶಿಷ್ಯರಾದವರು ಭೇಟಿಯಾದರೂ ಕೂಡ ಅವರನ್ನೆಲ್ಲ ಈ ತ್ರಿವಿಕ್ರಮ ಪಂಡಿತರು ಮಣಿಸಿ ಸೋಲಿಸ್ತಾ ಇದ್ರು. ಬೇರೆ ಬೇರೆ ವಿದ್ವತ್ ಸಭೆಗಳು, ವಾಕ್ಯಾರ್ಥ ಸಭೆಗಳು ಇಂಥದ್ರಲ್ಲೆಲ್ಲ ಭಾಗ ತಗೋತಾ ಇದ್ರು. ಆದರೆ ಹಗಲೆಲ್ಲ ಇಂಥ ಅದ್ಭುತವಾದ ಕಾರ್ಯ ಮಾಡಿದ್ರು. ರಾತ್ರಿ ಮಾತ್ರ ತಮ್ಮ ಶಂಕರ ಪಂಡಿತರು, ತ್ರಿವಿಕ್ರಮ ಪಂಡಿತರು ತಮ್ಮ ಶಂಕರ ಪಂಡಿತರು ಅವರ ಮನೆಯಲ್ಲಿ ಮಧುರ ಗ್ರಂಥಾಲಯ ಇತ್ತಲ್ಲ, ಗ್ರಂಥ ಭಂಡಾರ, ಆ ಗ್ರಂಥಗಳನ್ನೆಲ್ಲ ಓದಿ ಸಂತೋಷ ಪಡ್ತಿದ್ರು, ಆಶ್ಚರ್ಯ ಕೂಡ ಪಡ್ತಿದ್ರು. ನನ್ನ ಜಿಜ್ಞಾಸೆಗಳಿಗೆ ಇಲ್ಲಿ ಉತ್ತರ ಇದೆಯಲ್ಲ ಅಂತ ಅವರಿಗೆ ಸಮಾಧಾನ ದೊರಕ್ತಿತ್ತು. ಇಷ್ಟಾದರೂ ಒಮ್ಮೆಲೆ ಆಚಾರ್ಯರ ಮತವನ್ನು ಅವರು ಒಪ್ಪಲಿಲ್ಲ. ಕೆಲವು ಕಾಲ ಅವರು ಕಾಯ್ದರು. ಯಾಕಂದರೆ ಅವಸರದ ಬುದ್ಧಿ ಇದ್ದವರು, ಹೆಚ್ಚು ವಿಮರ್ಶೆಯ ಶಕ್ತಿ ಇದ್ದವರು ಇಂಥ ಹಠಾತ್ತಾದ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಜ್ಞಾನಿ ಆದವನು, ವಿಮರ್ಶೆ ಮಾಡುವ ಶಕ್ತಿ ಇದ್ದವನು ಹಾಗೆ ಅವಸರ ಮಾಡೋದಿಲ್ಲ. ಅವರು ಇದೇ ಜಿಜ್ಞಾಸೆಯನ್ನು ಮುಂದುವರೆಸಿದ್ರು. ಇದೇ ವಿಷ್ಣು ಮಂಗಲದಲ್ಲಿ, ಕಾಸರಗೋಡಿನ ಈ ಪ್ರಾಂತ ಏನಿದೆ ಅಲ್ಲಿ ಆಚಾರ್ಯ ಬಂದದ್ದನ್ನು ಅವರು ತಿಳ್ಕೊಂಡ್ರು. ಇವರು ಅಲ್ಲಿ ಬಂದು ಮುಟ್ಟಿ ಇಂದ್ರ ಚತುರ್ಮುಖ ಬ್ರಹ್ಮನ ಬಳಿಗೆ ಬರ್ತಾನಲ್ಲ ತತ್ವಜ್ಞಾಸಿಗಾಗಿ, ಆ ಥರ ಇವರು ಬಂದು ನಮಸ್ಕಾರ ಮಾಡಿದರು. ಮುಂದೇನಾಯಿತು, ಮುಂದಿನ ಕಾರ್ಯವನ್ನು ಇಲ್ಲೆಲ್ಲ ವರ್ಣನೆ ಮಾಡ್ತಾರೆ ಈ 14ನೇ ಸರ್ಗದಲ್ಲಿ. 15ನೇ ಸರ್ಗದಲ್ಲಿ ಅವರಿಬ್ಬರ ನಡುವೆ ವಾಕ್ಯಾರ್ಥ ಸಭೆ ಆದದ್ರ ವರ್ಣನೆ ಇದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಇಡೀ ಸರ್ಗದಲ್ಲಿ ಆಚಾರ್ಯರ ಒಂದು ದೈನಂದಿನ ಚಟುವಟಿಕೆ ಏನಿತ್ತು ಅದನ್ನೆಲ್ಲ ಈ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಈಗ ನೋಡ್ರಿ, ತ್ರಿವಿಕ್ರಮ ಪಂಡಿತರು ಆಚಾರ್ಯ ಸಮೀಪಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಶಿಷ್ಯತ್ವ ವಹಿಸಿ ಇತ್ಯಾದಿಗಳನ್ನ ಅವ್ರು ಮಾಡಬೇಕಾಗಿದೆ. ಆಚಾರ್ಯರಿಗೀಗ ಸುಮಾರು 60 ವಯಸ್ಸಿನ ಪ್ರಾಯ. ಮಧ್ವವಿಜಯ ಕೂಡ ಮುಗಿಲಿಕ್ಕೆ ಬಂದಿದೆ. 60 ವರ್ಷದ ಪ್ರಾಯ ಈಗ ಅವರಿಗೆ. ತ್ರಿವಿಕ್ರಮ ಪಂಡಿತರಿಗೂ ಕೂಡ 40-50 ಈ ವಯಸ್ಸಿನ ಪ್ರಾಯ ಇದ್ದಿರ್ಬೇಕು. ಮತ್ತೆ ಅವರ ಮಗ ನಾರಾಯಣ ಪಂಡಿತರಿಗೆ ಈಗ ಸುಮಾರು 15-20 ವರ್ಷ ವಯಸ್ಸು. ಈಗ ನಾರಾಯಣ ಪಂಡಿತರು ವಿದ್ವಾಂಸರಾಗಿದ್ದಾರೆ. ಮತ್ತೆ ಆಚಾರ್ಯರ ಪ್ರತಿಯೊಂದು ಚಟುವಟಿಕೆಯನ್ನು ಈ 16ನೇ ಸರ್ಗದಲ್ಲಿ ಕಣ್ಣಾರೆ ನೋಡಿದ್ರು ವರ್ಣನೆ ಇದೆ. ಹಾಗಂತ ಅವ್ರು ಹೇಳ್ಕೊಂಡಿಲ್ಲ. ಆದರೆ ಈ ಹಿಂದೆ 10ನೇ ಸರ್ಗದಲ್ಲಿ ಬದರಿ ಯಾತ್ರೆ ಇತ್ಯಾದಿ ಬೇರೆ ಬೇರೆ ವರ್ಣನೆ ಏನಿತ್ತು ಅದನ್ನೆಲ್ಲ ಆಚಾರ್ಯರು ಮಾಡುವಾಗ ಇವರು ಸಣ್ಣವರು, ಪ್ರತ್ಯಕ್ಷತಃ ಯಾವುದನ್ನು ನೋಡಿದವರಲ್ಲ. ಆದರೆ ಈಗ ನಡೆಯುವ ಘಟನೆಗಳು, ಈ ಸರ್ಗದಲ್ಲಿ ಬರುವಂಥ ಮುಂದಿನ ಘಟನೆಗಳೇನಿವೆ ಇದನ್ನೆಲ್ಲ ಅವರು ಪ್ರತ್ಯಕ್ಷ ನೋಡಿ ಬರೆದಿದ್ದು ಅಂತ ಕಾಣಿಸ್ತದೆ. ಯಾಕಂದ್ರೆ ತಂದೆಯವರು ಅಲ್ಲೇ ಇದ್ರು, ಅದೇ ಪ್ರಾಂತದ ನಿವಾಸಿ, ಅಪ್ಪ ಮಗ ಇಬ್ರು ಕೂಡ. ಆಚಾರ್ಯರು ಅದೇ ಪ್ರಾಂತಕ್ಕೆ ಜಯಸಿಂಹನ ಕೋರಿಕೆಯನ್ನು ಸ್ವೀಕಾರ ಮಾಡಿ ಬಂದಿದ್ದಾರೆ. ಅದೇ ಪ್ರಾಂತದಲ್ಲಿ ಕೆಲವು ದಿವಸ ಇದ್ರು, ಎಷ್ಟೋ 15-20 ದಿವಸ ಇದ್ರು, ಅಥವಾ 7-8 ದಿವಸ ಇದ್ರು, ತಿಂಗಳುಗಟ್ಟಲೆ ಇದ್ರು ಅಂತ ನಾವೊಂದು ಕೇಳ್ತೀವಿ. ಅಲ್ಲಿದ್ದವರ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದ್ದಾರೆ. ಕವಿ ಕೂಡ ನೋಡಿ ಬರೆದಂಥ ಸಂಗತಿಗಳಿವು ಇಲ್ಲಿ ನಾವು ನೋಡುವಂಥವೆಲ್ಲ. ಆಚಾರ್ಯರ ಗ್ರಂಥ ಭಂಡಾರ ಕಳೆದು ಹೋಗಿತ್ತಲ್ಲ, ಅದನ್ನ ಯಾರು ಮಾಡಿದ್ರು ಅಂದ್ರೆ ಪದ್ಮತೀರ್ಥ ಮತ್ತು ಪುಂಡರೀಕಪುರಿ ಅನ್ನುವರ ಪ್ರೇರಣೆಗೊಳಗಾಗಿ ಆ ಊರ ಮುಖಂಡರು ಇದನ್ನೆಲ್ಲ ಮಾಡಿದ್ರು. ಅವರು ಆಚಾರ್ಯರ ಬಗ್ಗೆ ಏನೋ ಒಂದು ದುರ್ಭಾವನೆ ಇಟ್ಕೊಂಡಿದ್ರು ಮೊದಲು. ಆದರೆ ಸ್ವಯಂ ರಾಜ ಆಚಾರ್ಯರ ಬಗ್ಗೆ ಗೌರವ ತೋರಿಸಿದ್ರಿಂದ ಅವರಿಗೆ ಬೇರೆ ಮಾರ್ಗ ಇಲ್ಲದಂತಾಯಿತು ಆ ಮುಖಂಡರಿಗೆ. ಈಗ ಆ ಊರ ಮುಖಂಡರು, ಆಚಾರ್ಯರು, ಅವ್ರ ಶಿಷ್ಯರು, ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು ಇವರೆಲ್ಲರ ಸನ್ನಿಧಾನ, ಮತ್ತೆ ಸ್ವಯಂ ರಾಜನ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಆ ಊರು ಮುಖಂಡರಿಗೆ ಏನೊಂದು ದುರ್ಭಾವನೆ ಬಂದಿತ್ತು, ಅದೆಲ್ಲ ಕರಗಿ ಹೋಯಿತು. ಅದು ಹೇಗೆ ಅಂತಂದ್ರೆ, ಒಂದು ಮೋಡ, ಮಳೆಗಾಲದ ಮೋಡ, ಕಪ್ಪು ಮೋಡ ಬೇಕಾದಷ್ಟು ಮಳೆ ಸುರಿಸ್ತಿರ್ತದೆ.
ಮಳೆಗಾಲ ಆದ್ರಿಂದ ಸುರಿಸಿದ ನೀರೆಲ್ಲ ಕೆಸರು ಬಣ್ಣದ ನೀರು. ಆದರೆ ಈ ಮುಂದೆ ಮಳೆಗಾಲ ಕಳೆದು ಶರದ್ ಋತು, ಹೇಮಂತ ಋತು ಇವೆಲ್ಲ ಬಂದಾಗ ನೀರೆಲ್ಲ ಸ್ವಚ್ಛ ಆಗಿಬಿಟ್ಟಿರ್ತದೆ. ಹಾಗೆ ಎಲ್ಲ ಸ್ವಚ್ಛವಾದಂತಹ ವಾತಾವರಣದ ಕಾರಣದಿಂದಾಗಿ ಆ ಮೋಡ ತನ್ನ ನೀರನ್ನೆಲ್ಲ ಬಿಟ್ಕೊಟ್ಟು ಬಿಟ್ಟಿರ್ತದೆ. ಮೋಡದ ಸುರಿಸಿದ ನೀರು ಕೆಸರಾಗಿರೋದಿಲ್ಲ. ಮತ್ತೆ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ಕೂಡ, ಸೂರ್ಯ ಬಿಂಬನೂ ಕೂಡ ಮೋಡದ ಮರೆಯಲ್ಲಿ ಮುದುಕಿ ಹೋಗಿಬಿಟ್ಟಿರ್ತದೆ. ಆದರೆ ಹೇಮಂತ ಋತು, ಶರದ್ ಋತುವಿನಲ್ಲಿ ಅಂಥ ಮೋಡ ಯಾವುದೂ ಇರೋದಿಲ್ಲ. ಆದ್ರಿಂದ ಸೂರ್ಯ ಸ್ಪಷ್ಟವಾಗಿ ಕಾಣ್ತಿರ್ತಾನೆ. ಆಚಾರ್ಯರನ್ನು ಸೂರ್ಯನಿಗೆ ಹೋಲಿಸಿದ್ದಾರೆ. ಆಚಾರ್ಯರ ಆ ಒಂದು ವ್ಯಕ್ತಿತ್ವ ಈ ಊರ ಮುಖಂಡರ ದೃಷ್ಟಿಯಿಂದ ಮೊದಲು ಅಷ್ಟೇನು ಪ್ರಕಾಶಮಾನ ಆಗಿರಲಿಲ್ಲ, ಅಷ್ಟವರಿಗೆ ಅದು ಆಪ್ಯಾಯಮಾನ ಆಗಿರಲಿಲ್ಲ. ಆದರೆ ಸ್ವಯಂ ರಾಜನೇ ಆಚಾರ್ಯರಿಗೆ ಗೌರವ ತೋರಿಸಿದ ಮೇಲೆ ಅವರ ಮಾಲಿನ್ಯ ಎಲ್ಲ ಹೋಗಿ ಈ ಜನರ ಕಣ್ಣಿನ ದೃಷ್ಟಿಯಲ್ಲಿ ಆಚಾರ್ಯರ ವ್ಯಕ್ತಿತ್ವ ಸ್ಫುಟ ಆಯಿತು. ಕಾರ್ತಿಕ ಮಾಸ, ಊರ್ಜ ಅಂತ ಕಾರ್ತಿಕ ಮಾಸದಲ್ಲಿ ಎಲ್ಲ ಸ್ವಚ್ಛ ಆಯಿತು. ಸುಜನ ಜಲಜ ಕಾಂತಿಯೈ ವಿಶ್ವಮಾಸೀನ್ ಮನೋಜ್ಞಂ. ಆಚಾರ್ಯರ ಭಕ್ತರು, ಅಭಿಮಾನಿಗಳು ಅನ್ನೋರು ಏನಿದ್ದಾರೆ ಅವರೆಲ್ಲ ಕಮಲ ಇದ್ದಂತೆ. ಆ ಸೂರ್ಯ ಉದಯಿಸಿದಾಗ ಕಮಲ ಹೇಗೆ ಅರಳ್ತದೋ ಹಾಗೆ ಆಚಾರ್ಯರು ಬಂದಾಗ ಅವರ ಭಕ್ತರು, ಅಭಿಮಾನಿಗಳಿಗೆಲ್ಲ ಸಂತೋಷ ಅನಿಸಿತು. ಇಲ್ಲಿ ಒಂದು ಪರಿವೃಢ ಅಂತ ಶಬ್ದ ಪ್ರಯೋಗ ಇದೆ ಇದರಲ್ಲಿ 14ನೇ ಸರ್ಗದ ಮೊದಲನೇ ಶ್ಲೋಕದಲ್ಲಿ. ಪರಿವೃಢ ಅಂದರೆ ಕೋಶಗಳ ಪ್ರಕಾರ ನಾಯಕರು, ಊರ ಮುಖಂಡರು, ಇವರಿಗೆಲ್ಲ ಪರಿವೃಢ ಅಂತ ಕರೀತಾರೆ. ಆದರೆ ಅದು ಅಷ್ಟರಿಂದಲೇ ಮುಗಿಯೋದಿಲ್ಲ. ಉಳಿದ ಕಡೆ ಎಲ್ಲ ಅದನ್ನ ಹೆಚ್ಚು ವಿಸ್ತೃತವಾಗಿ ಹೇಳಿಲ್ಲ ಬೇರೆ ವ್ಯಾಖ್ಯಾನಗಳಲ್ಲಿ. ಆದರೆ ಗೋವಿಂದಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಹೇಳ್ತಾರೆ. ಕೆಲವು ಅಪೂರ್ವ ಸಂಗತಿಗಳು. ಊರ ಮುಖಂಡರಿಗೆ ಒಂದೊಂದು ಕಡೆ ಒಂದೊಂದು ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಪೊಲೀಸ್ ಪಾಟೀಲ್ರು ಅಂತಾರೆ, ಪಟೇಲ್ರು ಅಂತಾರೆ, ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಆದರೆ ತುಳು ಮಂಡಲದಲ್ಲಿ ಆ ಕೇರಳದ ಉತ್ತರದ ಭಾಗ ಮತ್ತೆ ಕರ್ನಾಟಕದ ದಕ್ಷಿಣದ ಭಾಗ, ಈ ಎಲ್ಲ ಭಾಗ ತವಳವ ಮಂಡಲ ಅಂತ ಏನಿತ್ತು, ಅಲ್ಲಿ ಈ ಊರ ಮುಖಂಡರಿಗೆ ಅನೇಕ ಹಂತಗಳು, ಬೇರೆ ಬೇರೆ ಶ್ರೇಣಿಯ ಮುಖಂಡರಿದ್ರು. ಅವರಲ್ಲಿ ಎಷ್ಟು ರೀತಿಯಾಗಿರ್ತಾರೆ ಅಂದರೆ, ಆ ಮುಖಂಡರನ್ನು ಬ್ರಹ್ಮಕ್ಷತ್ರಿಯರು ಅಂತ ಕರಿತಿದ್ರು. ಯಾಕೆ ಬ್ರಹ್ಮಕ್ಷತ್ರಿಯರು ಅಂತ ಕರೀತಾರೆ ಅಂದರೆ, ಮೂಲತಃ ಹುಟ್ಟಿನಿಂದ ಬ್ರಾಹ್ಮಣರು. ಆದರೆ ಬ್ರಾಹ್ಮಣರು ಮಾಡಬೇಕಾದಂಥ ವಿದ್ಯಾಭ್ಯಾಸ, ಪಾಠ, ಪ್ರವಚನ ಇದನ್ನೆಲ್ಲ ಮಾಡೋದಿಲ್ಲ, ಪೌರೋಹಿತ್ಯ ಇದನ್ನು ಮಾಡೋದಿಲ್ಲ ಅವರು. ಬ್ರಾಹ್ಮಣರಲ್ಲೇ ಈ ಶಾನುಭೋಗರು, ಕುಲಕರ್ಣಿಗಳು ಅಂತ ಇರ್ತಿದ್ರಲ್ಲ, ಆ ಶಾನುಭೋಗರು, ಕುಲಕರ್ಣಿಯವ್ರ ಕೆಲಸ ಏನು? ಊರ ಆಡಳಿತ ನೋಡ್ಕೊಳ್ಳೋದು. ಹಾಗೆ ಇಲ್ಲಿ ಶಾನುಭೋಗರು, ಕುಲಕರ್ಣಿಗಳಿದ್ದಂತೆ ಅಲ್ಲಿ ಬ್ರಹ್ಮಕ್ಷತ್ರಿಯರಿದ್ರು. ಬ್ರಾಹ್ಮಣರು ಹುಟ್ಟಿನಿಂದ ಆದರೆ ಕ್ಷತ್ರಿಯ ಕೆಲಸವನ್ನು ಮಾಡುವವರು. ಕತ್ತಿ ಹಿಡಿದು ಹೋರಾಡ್ತಿದ್ರು ಇಲ್ಲ, ಅದು ವಿಷಯ ಬೇರೆ. ಆದರೆ ಆಡಳಿತ ಮಾಡುವವರು ಅವರು ಉತ್ತಮರು, ಮಧ್ಯಮರು, ಅಧಮರು ಅಂತ ಹೀಗೆ ಬೇರೆ ಬೇರೆ ಥರ ಇರ್ತಿದ್ರು. ಅಲ್ಲಿ ಮೊದಲನೇ ಮರ್ಯಾದೆ ಯಾರಿಗೆ ಅಂದರೆ ಶ್ರೌತ ಸ್ಮಾರ್ತ ಅಗ್ನಿಹೋತ್ರಿಗಳಿಗೆ. ಶ್ರೌತಾಗ್ನಿಹೋತ್ರವನ್ನು ಇಟ್ಕೊಂಡವರು ಅಗ್ನಿಹೋತ್ರಿಗಳು, ಸ್ಮಾರ್ತಾಗ್ನಿಹೋತ್ರಿಗಳು ಅಂದರೆ ಉಪಾಸನ ಮೊದಲಾದವನ್ನು ಮಾಡುವವರು. ಅಂದರೆ ದೊಡ್ಡ ವಿದ್ವಾಂಸರಾಗಿದ್ದು ಅಗ್ನಿಹೋತ್ರ ಉಪಾಸನಗಳನ್ನು ಆಚರಣೆಯಲ್ಲಿ ಇಟ್ಕೊಂಡವರಿಗೆ ಮೊದಲನೇ ಮರ್ಯಾದೆ. ಜ್ಞಾನವೂ ಇರಬೇಕು, ಕರ್ಮವೂ ಇರಬೇಕು. ತಂತ್ರಿಗಳು, ಭಟ್ಟರು, ಪಂಡಿತರು ಅಂತ ಹೇಳಿದ ಇವರಿಗೆ ಎರಡನೇ ಮರ್ಯಾದೆ. ಅಂದರೆ ಹೆಚ್ಚು ಕರ್ಮಗಳನ್ನು ಮಾಡದೇ ಇದ್ದವರು. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗೋಂಗಿದೆ. ಜ್ಞಾನಿಗಳಾದವರಿಗೆ ಹೆಚ್ಚು ಮರ್ಯಾದೆ ಸಿಗಬೇಕು, ಕರ್ಮ ಮಾರ್ಗ ಹಿಡಿದವರಿಗೆ ಎರಡನೇ ಮರ್ಯಾದೆ ಸಿಗಬೇಕು. ಇದನ್ನು ನೋಡಿದ್ರೆ ಸ್ವಲ್ಪ ಏನೋ ಗೊಂದಲ ಆಗೋಂಗಿದೆ. ಇಲ್ಲಿ ಅಲ್ಲಿ ಏನು ಇದೆ ಅನ್ನೋದು ನಾನು ಹೇಳ್ತೇನೆ ಅಷ್ಟೇ. ಈ ಆಚಾರ್ಯರ ತಂದೆ ಇದ್ರಲ್ಲ, ಅವ್ರಿಗೆ ಭಟ್ಟರು ಅಂತ ಕರೀತಿದ್ರು. ಈಗಲೂ ಕೂಡ ಆ ದಕ್ಷಿಣ ಕನ್ನಡದಲ್ಲಿ ಭಟ್ಟರು, ತಂತ್ರಿಗಳು ಅಂತ ಹೇಳಿ ಸರ್ನೇಮ್ಗಳಿದ್ದವರಿದ್ದಾರೆ. ಅವರೆಲ್ಲ ಎರಡನೇ ದರ್ಜೆಯವರು ಅಂತ ಹೇಳ್ತಾರೆ. ವಸ್ತುತಃ ಅವರು ಒಂದನೇ ದರ್ಜೆಯವರೇ ಆಗಬೇಕು ಅಂತ ನನಗೇನೋ ಅನಿಸ್ತದೆ. ಇರಲಿ. ಈ ಬ್ರಹ್ಮಕ್ಷತ್ರಿಯರು ಏನು ಅಂತಿದ್ರಲ್ಲ, ಅವರು ಈ ಕೊನೆಯ ಒಂದು ಶ್ರೇಣಿಯಲ್ಲಿ ಬರ್ತಾರೆ. 7 ರೀತಿಯಾಗಿದ್ದಾರಂತವ್ರು. ಪಕ್ಷನಾಥ, ಸಭಾಪತಿ, ಬಲ್ಲಾಳ, ಅಣ್ಣ ಗ್ರಾಮಣಿ, ಗ್ರಾಮಣಿ, ಜನ್ನಿ, ಅಧಿವಾಸಿ ಅಂತೇಳಿ. ಈ ಸಭಾಪತಿ ಅನ್ನೋದನ್ನೆಲ್ಲ ನೀವು ಕೇಳಿದಿರಿ. ಈಗಲೂ ಕೂಡ ಸಭಾಪತಿಗಳು ಅನ್ನೋರೆಲ್ಲ ಇದ್ದಾರೆ. ಒಬ್ಬರು ಅಂತ ಸಭಾಪತಿ ಅನ್ನೋರು ಈ ವಿಧಾನಸಭೆಗೆ ಕೂಡ ಆರಿಸಿ ಬಂದಿದ್ರು. ಬಲ್ಲಾಳರು ಅಂತೂ ಇದ್ದಾರೆ. ಬಲ್ಲಾಳರು ಅಂತ ಜೈನರಲ್ಲೂ ಇದ್ದಾರೆ ಅಂತ ನೆನಪು. ಬ್ರಾಹ್ಮಣರಲ್ಲಂತೂ ಇದ್ದೇ ಇದ್ದಾರೆ. ಆ ಬಲ್ಲಾಳರು ಅನ್ನೋದೆಲ್ಲ ಆಗಿನ ಕಾಲದ ಮುಖಂಡತ್ವವನ್ನು ತೋರಿಸುವಂಥ ಒಂದು ಶಬ್ದ ಅದು. ಅದೀಗ ಆ ಶಬ್ದ ಮಾತ್ರ ಉಳಿದಿದೆ, ಅಧಿಕಾರ ಕಳಚಿ ಹೋಗಿದೆ. ಇದೆಲ್ಲ ಅವರ ವ್ಯವಹಾರ ನಾಮಗಳು.
ಪಕ್ಷನಾಥ, ಸಭಾಪತಿ, ಬಲ್ಲಾಳ, ಅಣ್ಣ ಗ್ರಾಮಣಿ, ಗ್ರಾಮಣಿ ಅಂತಂದ್ರೆ ಗ್ರಾಮವನ್ನು ಮುನ್ನಡೆಸೋನು ಅಂತ ಅರ್ಥ. ಜನ್ನಿ, ಅಧಿವಾಸಿ, ಇವೆಲ್ಲ ಅವರ ವ್ಯವಹಾರ ನಾಮಗಳು. ಇವರೆಲ್ಲ ನಡುವಿನ ಭಾಗದವರು, ನಡುವಿನ ಮರ್ಯಾದೆಯವರಿಗೆ. ಅದಾದ ನಂತರ ಲೌಕಿಕ ಆಹ ವಿಪ್ರಾಹ, ಯಾವುದೇ ವಿಶೇಷವಾದ ಪಾಂಡಿತ್ಯವೂ ಇಲ್ಲ, ಯಾವುದೇ ವಿಶೇಷವಾದ ಅಧಿಕಾರ ಸ್ಥಾನಮಾನವೂ ಇಲ್ಲದೆ ಇದ್ದವರು ಕೊನೆಯ ಹಂತದಲ್ಲಿ ಬರ್ತಾರೆ. ಹೀಗೊಂದು ಸಾಮಾಜಿಕವಾದಂತಹ ವಿಭಾಗ ಇತ್ತು. ಇನ್ನೊಂದ್ಸರಿ ಹೇಳಬೇಕು ನಿಮ್ಗೆ ಅವಗಾಹನೆಗೆ ಅಂತಂದ್ರೆ, ಶ್ರೌತ ಸ್ಮಾರ್ತ ಅಗ್ನಿಹೋತ್ರವನ್ನು ಇಟ್ಟು ಜ್ಞಾನಿಗಳಾದಂಥವರಿಗೆ ಮೊದಲನೇ ಮರ್ಯಾದೆ, ಭಟ್ಟರು, ಪಂಡಿತರು, ತಂತ್ರಿಗಳು ಅಂತೆಲ್ಲ ಏನಿದ್ದಾರೆ ಅವರಿಗೆ ಎರಡನೇ ಮರ್ಯಾದೆ, ಅವರು ಮಧ್ಯಮರು ಅಂತ ಕರೆಸ್ಕೋತಾರೆ. ಆ ಮಧ್ಯಮರಲ್ಲೇ ಸ್ವಲ್ಪ ಹೆಚ್ಚಿನವರು, ಯಾಕಂದ್ರೆ ಅಧಿಕಾರ ಬೇರೆ ಇದೆ ಅವರಿಗೆ, ಈ ಬಲ್ಲಾಳ, ಅಮ್ಮಣಿ, ಅಣ್ಣ ಗ್ರಾಮಣಿ ಇವರಿಗೆಲ್ಲ, ಅದನ್ನು ಮಧ್ಯಮೋತ್ತಮರು ಅಂತ ಕರೀತಾರೆ. ಮೂರನೇದಾಗಿ ಲೌಕಿಕರು, ಸುಮ್ಮನೆ ಒಂದಿಷ್ಟು ಭೂಮಿ ಇಟ್ಕೊಂಡು ಕೃಷಿ ಇತ್ಯಾದಿಗಳು ಮಾಡ್ತಾರೆ, ತಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು. ವಿಶೇಷ ಪಾಂಡಿತ್ಯವೂ ಇಲ್ಲ, ಪೌರೋಹಿತ್ಯವೂ ಇಲ್ಲ, ಮತ್ತೆ ಸಾಮಾಜಿಕ ಅಧಿಕಾರವೂ ಇಲ್ಲ, ಅವರೆಲ್ಲ ಮೂರನೆಯವರು. ತೌಳುವ ಮಂಡಲದಲ್ಲಿ ಪ್ರಚಲಿತವಾಗಿತ್ತು ಅಂತ ಕೆಲವು ಗ್ರಂಥಗಳಿಂದ ತಿಳಿದು ಬರ್ತದೆ. ಇವೆಲ್ಲ ಬಹಳ ಅಪೂರ್ವ ಸಂಗತಿಗಳು, ಉಳಿದ ವ್ಯಾಖ್ಯಾನಗಳಲ್ಲಿ ಕಾಣಿಸಿಲ್ಲ. ಇವು ಗೊತ್ತಿಲ್ಲ ಅಂತ, ಅವ್ರಿಗೆ ಗೊತ್ತಿರೋದೊಂದು ಇಲ್ಲ ಅಂತಲ್ಲ, ಆದ್ರೆ ಅವ್ರು ಹೇಳಲಿಲ್ಲ. ಆ ಗೋವಿಂದಾಚಾರ್ಯ ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರು ಅಷ್ಟೇ. ಪರಿವೃಢ ಘನಸಂಖ್ಯೆ, ಪರಿವೃಢರು ಅಂದ್ರೆ ಗ್ರಾಮದ ಮುಖಂಡರು, ಅವರೇ ಒಂದು ಮೋಡ ಇದ್ದಂತೆ. ಆ ಮೋಡ ಎಲ್ಲ ಈಗ ತನ್ನ ಕಪ್ಪು ವರ್ಣ, ಕೆಸರಿನ ನೀರು ಅದನ್ನು ಬಿಟ್ಟು ಸ್ವಚ್ಛವಾಯಿತು. ಗ್ರಾಮದ ಮುಖಂಡರೇ ಮೋಡದಂತೆ. ಮಳೆಗಾಲ ಕಳೆದಾದ್ಮೇಲೆ ಆ ಚಳಿಗಾಲದ ಆರಂಭದಲ್ಲಿ, ಕಾರ್ತಿಕ ಮಾಸದ ಆರಂಭದಲ್ಲಿ ಮೋಡ ಸ್ವಚ್ಛ ಆದಂತೆ, ಹಾಗೆ ವಾತಾವರಣ ಸ್ವಚ್ಛ ಆದಂತೆ ಜನನಾಯಕರ ಮಾನಸ ಸ್ವಚ್ಛವಾಯಿತು ಒಟ್ಟು ತಾತ್ಪರ್ಯ. ಮತ್ತೆ ಅಲ್ಲಿದ್ದವ್ರ ಹಿರಿಯರೆಲ್ಲ ಆಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ರು, ನಿಮ್ಮ ಗ್ರಂಥ ಭಂಡಾರ ಕಳುವಾಗಿತ್ತಲ್ಲ, ನೀವು ಇದನ್ನ ಹಿರಿಯರಾದಂಥವ್ರು ಕ್ಷಮಿಸಬೇಕು, ಯಾಕಂದ್ರೆ ನಿಮಗೆ ಕ್ಷಮೆಯೇ ಭೂಷಣ. ಹೀಗೆ ಆ ಗ್ರಾಮದ ಮುಖಂಡರು, ರಾಜ, ಪ್ರಧಾನಮಂತ್ರಿಗಳು ಇವರೆಲ್ಲ ಮೃದುವಾಗಿ ಆಚಾರ್ಯರನ್ನು ಬೇಡ್ಕೊಂಡ್ರು. ಆಚಾರ್ಯರು ಕೂಡ ಆಯ್ತು ಒಂದು, ಎಲ್ಲರ ಮುಖಂಡದಲ್ಲಿ ಇದು ತೀರ್ಮಾನ ಆಗಬೇಕಾಗಿತ್ತು, ಎಲ್ಲರ ನೇತೃತ್ವದಲ್ಲಿ, ಎಲ್ಲರ ಸಮ್ಮುಖದಲ್ಲಿ. ಹಾಗಾಯ್ತು, ತೀರ್ಮಾನ ಆಯ್ತು. ಈಗ ಇನ್ನು ನಮ್ಮ ಗ್ರಂಥ ಭಂಡಾರವನ್ನು ನಾವು ಮರಳಿ ತಗೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂದ್ರು ಆಚಾರ್ಯರು. ಅಪಹೃತಮಪರೇಷಾಂ ಮಂತ್ರತೋ ಗ್ರಂಥಜಾತಂ ದಶಹೃದಯ ನಿಯೋಗಾತ್ ಅಗ್ರಹಿ ಶಂಕರಾರ್ಯ. ದಶಹೃದಯ ಅಂದ್ರೆ ಆಚಾರ್ಯರು ಶಂಕರ ಪಂಡಿತರಿಗೆ ಹೇಳಿದರು, ಆಯ್ತು ಇನ್ನು ಆ ಗ್ರಂಥ ಭಂಡಾರವನ್ನು ನೀವು ನಿಮ್ಮ ಸುಪರ್ದಿಗೆ ತಗೊಳ್ರಿ ಅಂತ. ಶಂಕರ ಪಂಡಿತರು ಅಂದ್ರೆ ತ್ರಿವಿಕ್ರಮ ಪಂಡಿತರ ತಮ್ಮ. ಹೀಗೆ ಅಲ್ಲಿ ತ್ರಿವಿಕ್ರಮ ಪಂಡಿತರಿದ್ರು, ಶಂಕರ ಪಂಡಿತ ಇದ್ರು, ಸುಬ್ರಹ್ಮಣ್ಯ ಪಂಡಿತರು ಪ್ರಾಯ ಮರಣಿಸಿರಬೇಕು, ಮತ್ತೆ ನಾರಾಯಣ ಪಂಡಿತರು ಕೂಡ ಇದ್ರು. ವಾಮನ ಪಂಡಿತರು ಮೊದಲಾದವರೆಲ್ಲ ಸುಮ್ಮನೆ 2-3 ವರ್ಷದ ಸಣ್ಣ ಬಾಲಕರಾಗಿದ್ರೋ ಏನೋ, ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಯಾಕಂದ್ರೆ ಅವರು ನಮ್ಮ ಪ್ರಾಚೀನ ಇಂಥವ್ರು ಏನಿದ್ರು, ಇವ್ರು ಯಾವುದು ತಮ್ಮ ಬಗ್ಗೆ ವೈಯಕ್ತಿಕ ಮಾಹಿತಿಗಳನ್ನು ಹೆಚ್ಚು ಹೇಳ್ಕೊಳ್ತಿರ್ಲಿಲ್ಲ. ಅವ್ರಿಗೆ ಅದು ಬೇಕಿದ್ದಿಲ್ಲ, ವಿಷಯ ಬೇಕಿತ್ತು, ಆದ್ರಿಂದ ಅವ್ರು ಏನು ಹೇಳ್ತಿರ್ಲಿಲ್ಲ. ಈಗ ಉಳಿದು ಬಿಡ್ತು. ಪರಿವೃತಂ ಅವನಮ್ರೈರ್ ಗ್ರಾಮಣೀ ಗ್ರಾಮ್ಯ ಪೂರ್ವೈ ಅವನತ ಮುರುಚೇತ ಪಾದಪಾರ್ಶ್ವೇಂದ್ರ ಸಿಂಹಂ ಸಹಜ ವಿಜಯದೋ ವಿಗ್ರಮಾದ್ಯ ಪ್ರಸನ್ನ ಕವಿಕುಲ ತಿಲಕೋಸ ವಾಶಿಷ ತೋಷಯತ್ತಂ. ತ್ರಿವಿಕ್ರಮ ಪಂಡಿತರಿಗೂ ಭಾರಿ ಸಂತೋಷ, ಯಾಕೆಂದ್ರೆ ಅವ್ರ ತಮ್ಮ ಆಚಾರ್ಯ ಗ್ರಂಥ ಭಂಡಾರದ ಜವಾಬ್ದಾರಿ ಹೊತ್ತವರು. ಈಗ ಅದು ಕಳವಾಗಿ ಬಿಟ್ಟಿತ್ತು. ಸಿಕ್ಕ ಮೇಲೆ ಶಂಕರ ಪಂಡಿತರಿಗೂ ಸಂತೋಷ, ತ್ರಿವಿಕ್ರಮ ಪಂಡಿತರಿಗೂ ಸಂತೋಷ. ಆದ್ರಿಂದ ಆ ತ್ರಿವಿಕ್ರಮ ಪಂಡಿತರು ಎದ್ದು ನಿಂತು ರಾಜನಿಗೊಂದು ಆಶೀರ್ವಾದ ಮಾಡಿದರು. ತ್ರಿವಿಕ್ರಮ ಪಂಡಿತರು ಜಯಸಿಂಹನ ಆಸ್ಥಾನ ಕವಿ ಕೂಡ. ಬಂದು ಮಧ್ವಾಚಾರ್ಯ ನಮಸ್ಕಾರ ಮಾಡಿ ರಾಜನಿಗೊಂದು ಆಶೀರ್ವಾದ ಮಾಡಿದರು. ರಾಜನ ಸುತ್ತಮುತ್ತಲು ಈ ಗ್ರಾಮದ ಮುಖಂಡರು, ಪ್ರಧಾನಿಗಳು, ಸೇನಾಪತಿಗಳು, ಪುರೋಹಿತರು ಇವರೆಲ್ಲ ನಿಂತ್ಕೊಂಡಿದ್ದಾರೆ. ಆಚಾರ್ಯರ ಪಾದದ ಸಮೀಪದಲ್ಲಿ ಈ ಜಯಸಿಂಹ ನಿಂತ್ಕೊಂಡಿದ್ದಾನೆ ನಮ್ರನಾಗಿ. ಅವನು ರಾಜನಿಗೊಂದು ಆಶೀರ್ವಾದ ಮಾಡಿದ. ರಾಜನಿಗೆ ಆಶೀರ್ವಾದ ಮಾಡುವ ನೆಪದಲ್ಲಿ ಮಧ್ವರನ್ನು ಸ್ತೋತ್ರ ಮಾಡುವಂತ ಇರಾದೆ ಇತ್ತು ಪಂಡಿತರಿಗೆ. ಮೂಲ ಶ್ಲೋಕ, ಅವರು ರಚನೆ ಮಾಡಿದ ಶ್ಲೋಕ ಒಂದು ಬೇರೆ ಇದೆ, ಅದನ್ನ ಇಲ್ಲಿ ಅದೇ ಭಾವವನ್ನು ಒಳಗೊಂಡಂತ ಬೇರೆ ಶ್ಲೋಕದ ಮೂಲಕ ಕವಿಗಳು ಹೇಳ್ತಾರೆ. ಸ್ವಸುಂದರಿ ಭುಜಲತಾ ಪರಿರಂಬಣಿ ಧೂಹು ಪೌರಂದರಿ ಭವತಿ ಎಂ ಭಜತಾಂ ಭವಿಷ್ಯ ಆನಂದ ತೀರ್ಥ ಭಗವತ್ಪದ ಪದ್ಮರೇಣು ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಇದು ಮಧ್ವವಿಜಯದ ಶ್ಲೋಕ ಅಲ್ಲ, ನಾನೀಗ ಓದಿದ್ದು. ತ್ರಿವಿಕ್ರಮ ಪಂಡಿತರು ಹೊಸದ ಶ್ಲೋಕ. ಅದರ ಭಾವ 4ನೇ ಪದ್ಯದಲ್ಲಿದೆ. ಮಧ್ವವಿಜಯದ 4ನೇ ಪದ್ಯದಲ್ಲಿ ಮುಂದೆ ಇದೆ. ಇಂದ್ರನ ಪದವಿ, ಇಂದ್ರನ ವೈಭವ ಎಂತದ್ದು ಅಂತಂದ್ರೆ, ಇಂದ್ರ ಕೂಡುವಾಗ ಏಳುವಾಗ ಅಪ್ಸರೆಯವರು ಬಂದು ಅವನು ನೆಬ್ಬಿಸಿ ಕೂಡಿಸ್ತಾರೆ. ಈ ಕೆಲವರು ದೊಡ್ಡವರಾದ್ರು ತಮ್ಮ 2 ಕೈಗಳನ್ನ ತಮ್ಮ ಆ ಕಡೆ ಈ ಕಡೆ ಇದ್ದವರು ಹೆಗಲ ಮೇಲೆ ಇಟ್ಟು ಹೇಳ್ತಿರ್ತಾರೆ, ಕೂಡ್ತಿರ್ತಾರೆ, ಹೀಗೆಲ್ಲ ಮಾಡ್ತಿರ್ತಾರಲ್ಲ.
ಇಂದ್ರನ ಭೋಗ ಎಂಥದ್ದು ಅಂದ್ರೆ ಸ್ವರ್ಗದ ಅಪ್ಸರೆಯರು ತಮ್ಮ ತೋಳ್ಬಳ್ಳಿಗಳಿಂದ ಆತನನ್ನ ಎಬ್ಬಿಸ್ತಾರೆ, ಕೂಡಿಸ್ತಾರೆ, ಅವನನ್ನು ಅಪ್ಪಿಕೊಂಡಿರ್ತಾರೆ. ಅಂಥ ಇಂದ್ರನ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಅದೇನು ದೊಡ್ಡದಂತ ತಿಳ್ಕೊಬೇಡ್ರೆ, ಅದೇನು ಭಾರಿ ದೊಡ್ಡ ವಿಷಯ ಅಲ್ಲ ಅದು. ಆಚಾರ್ಯರ ಶಾಸ್ತ್ರದ ಸೇವೆ ಮಾಡಿದವರಿಗೆ ಈ ಸೇವೆ, ಈ ಇಂದ್ರನ ಪದವಿ ಕೂಡ ದುರ್ಲಭ ಏನಲ್ಲ, ಆ ಪದವಿಗೆ ಯೋಗ್ಯರಾಗಿದ್ರೆ. ಆನಂದ ತೀರ್ಥ ಭಗವತ್ಪದ ಪದ್ಮರೇಣು, ಆಚಾರ್ಯರ ಪಾದ ಕಮಲದ ಒಂದು ಕೇಸರ, ಅದು ಇಂದ್ರನ ಪದವಿಯನ್ನು ಕೂಡ ಸುಲಭವಾಗಿ ಕೊಡಬಲ್ಲದು ಎಲ್ಲರಿಗೂ. ಆ ಪಾದದ ಕೇಸರ ಜಯಸಿಂಹರಾಜನೇ ನಿನಗೂ ಸುಖ ಕೊಡ್ಲಿ ಅಂತ ತ್ರಿವಿಕ್ರಮ ಪಂಡಿತರು ರಾಜನಿಗೆ ಪ್ರಶಂಸೆ ಮಾಡಿದರು. ಉಪಚರತೆ ನಿತಾಂತಂ ಹಂತ ಪೌರಂದರೀ ಧೂಹು ದ್ವಿಸದಸಿ ಭಜತೋಯಂ ದುರ್ಲಭ ದಬ್ರಭಾಗ್ಯೈ ದಿಶತು ಸ ಪರಮಾಗ್ರ್ಯಾನಂದ ತೀರ್ಥಾಂಗ್ರ ರೇಣು ಧರಣಿಧರ ಸುಖಂತೆ ಸಂತತಂ ಸ್ವಾಂತರೇತಿ. ಇದು ಅಪ್ಪನ ಭಾವವನ್ನ ಆ ಮಗ ಕವಿ ನಾರಾಯಣ ಪಂಡಿತರು ತಮ್ಮ ಶ್ಲೋಕದಲ್ಲಿ ಹೇಳಿದ್ರಷ್ಟೇ, ಅದೇ ಅರ್ಥ, ಇನ್ನು ಬೇರೆ ಏನಿಲ್ಲ. ಪೌರಂದರಿ ಧೂಹು, ಇಂದ್ರನ ಜವಾಬ್ದಾರಿ. ದ್ಯುಸದಸ್ಸಿ, ದೇವಸಭೆಯಲ್ಲಿ ಸಣ್ಣವರಿಗೆ ಸಿಗೋದೇ ಇಲ್ಲ. ದಬ್ರ ಭಾಗ್ಯರು ಅಂದ್ರೆ ಅಲ್ಪ ಭಾಗ್ಯರಿಗೆ ಆ ಜವಾಬ್ದಾರಿ ಸಿಗೋದೇ, ಅಂತ ಒಂದು ವೈಭೋಗ ಸಿಗೋದೇ ಅಲ್ಲ. ಆ ಭಾಗ್ಯ ಆಚಾರ್ಯರ ಪಾದ ಸೇವೆಯನ್ನು ಮಾಡಿದವರಿಗೆ ಸುಲಭ ಸಿಗ್ತದೆ. ಆ ಆಚಾರ್ಯರ ಪರಮಾಗ್ರ್ಯಾನಂದ ತೀರ್ಥ ಅವರ ಪಾದಕಮಲದ ಒಂದು ಕೇಸರ ನಿನಗೆ ಸುಖ ಕೊಡ್ಲಿ ಅಂತ ಆಶೀರ್ವಾದ ಮಾಡಿದರು. ಒಂದು ರೀತಿ ಸುತ್ತಮುತ್ತಲವರಿಗೆ ಆಶ್ಚರ್ಯ, ಯಾಕೆಂದ್ರೆ ತ್ರಿವಿಕ್ರಮ ಪಂಡಿತರಿಗೆ ಆಚಾರ್ಯರ ಬಗ್ಗೆ ಹೆಚ್ಚಿನ ಪರಿಚಯ ಇಲ್ಲ. ಅವರು ತಮ್ಮ ಶಂಕರ ಪಂಡಿತರಿಗಾದ್ರೆ ಒಳ್ಳೆ ಪರಿಚಯ ಇದೆ, ಬಹಳ ಪರಿಚಯ ಇಲ್ಲ. ಆದ್ರೆ ಆಚಾರ್ಯರ ಗುಣವನ್ನು ತಿಳ್ಕೊಂಡ್ಬಿಟ್ಟಿದ್ರು. ಮಧ್ವರ ಗುಣ ತ್ರಿವಿಕ್ರಮ ಪಂಡಿತರಿಗೆ ಅರ್ಥ ಆಗಿತ್ತು. ಅದೇನು ಆಶ್ಚರ್ಯ ಅಲ್ಲ. ಒಬ್ಬ ಸಜ್ಜನನಿಗೆ ಮತ್ತೊಬ್ಬ ದೊಡ್ಡ ವ್ಯಕ್ತಿಯ ಗುಣ ಮಹತ್ವ ಸುಲಭವಾಗಿ ತಿಳಿದು ಬಿಡ್ತದೆ. ಯಾಕೆಂದ್ರೆ ಅರಣ್ಯದಲ್ಲಿ ಒಂದು ಜೇನುಹುಳ ಅಥವಾ ದುಂಬಿ ಓಡಾಡ್ತಾ ಇದ್ರೆ ಅದಕ್ಕೆ ಎಲ್ಲಿ ಜೇನುತುಪ್ಪ ಇದೆ, ಆ ಜೇನುತುಪ್ಪವನ್ನು ಕೊಡುವ ಹೂವು ಎಲ್ಲಿದೆ ಅನ್ನೋದು ನೋಡಿರ್ಬೇಕಾಗಿಲ್ಲ. ಅದರ ಸುಗಂಧದ ಜಾಡನ್ನು ಹಿಡಿದು ಅದು ತಾನಾಗೆ ಓಡಾಡಿ ಆ ಹೂವನ್ನು ಗುರುತಿಸಿ ಅದರಲ್ಲಿರುವ ಸುಗಂಧವನ್ನು ತಗೋತೀವಿ. ಕವಿಃಕರೋತಿ ಕಾವ್ಯಾನಿ ರಸಂ ಜಾನಂತಿ ಪಂಡಿತಾಃ ತರುಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ ಅಂತ ಒಂದು ಸುಭಾಷಿತ ಸಂಸ್ಕೃತದಲ್ಲಿ. ಕವಿ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ರಸಂ ಜಾನಂತಿ ಪಂಡಿತಾಃ, ಆ ಕಾವ್ಯದ ಆ ಶಾಸ್ತ್ರದ ಕಾವ್ಯ ಅಂದ್ರೆ ಬರೇ ಕಾವ್ಯ ಅಲ್ಲ, ಯಾವುದೋ ಕಾಳಿದಾಸ ಮಾಡಿದಂಥ ಕ್ಷುದ್ರವಾದ ಕಾವ್ಯ ಅಲ್ಲ, ಒಂದು ಶ್ರೇಷ್ಠವಾದ ಶಾಸ್ತ್ರ ಕಾವ್ಯ ಅಂತ ತಿಳ್ಕೊಟ್ರೆ ಅದನ್ನ ಒಬ್ಬ ಶಾಸ್ತ್ರಜ್ಞ ರಚನೆ ಮಾಡ್ತಾನೆ. ನಿಜವಾದ ಶಾಸ್ತ್ರದ ಅಭ್ಯಾಸವಿಗೆ ಅದರ ಸೊಬಗು ಗೊತ್ತಾಗ್ತದೆ. ಹೇಗೆಂತಂದ್ರೆ ತರುಸೃಜತಿ ಪುಷ್ಪಾಣಿ, ಒಂದು ಗಿಡ, ಒಂದು ಮರ ಹೂ ಬಿಡ್ತದೆ. ಆ ಹೂವಿನ ಸುಗಂಧವನ್ನು ತಗೊಂಡು ಹೋಗೋದು ಯಾರು? ಗಾಳಿ ತಗೊಂಡು ಹೋಗಿ ಮುಟ್ಟಿಸ್ತದೆ. ಹೀಗೊಂದು ಸುಭಾಷಿತನೂ ಕೂಡ ಇದೆ. ಆದ್ರಿಂದ ಒಬ್ಬ ದೊಡ್ಡ ವ್ಯಕ್ತಿ ಮಾಡಿದ ಕೆಲಸದ ಗುಣ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅಂದ್ರೆ ಅವನಿಗೂ ಮೂಲತಃ ಅಂತ ಒಂದು ಶಕ್ತಿ ಇರಬೇಕು. ಶಕ್ತಿ ಇದ್ದೇ ಗೊತ್ತಾಗ್ತದೆ. ಇವರಿಗೆ ಈ ತ್ರಿವಿಕ್ರಮ ಪಂಡಿತರಿಗೆ ಎಂಥ ಕಾಡಾದ್ರೇನು ಏನಾದ್ರೇನು ಅವರಿಗೆ ಆಚಾರ್ಯದ ಗುಣವನ್ನು ಗ್ರಹಣ ಮಾಡುವಂಥ ಒಂದು ಶಕ್ತಿ ಇತ್ತು. ಸುಲಭವಾಗಿ ಗೊತ್ತಾಯಿತು. ಗೊತ್ತಾದ್ರಿಂದ ಅವರು ಇದನ್ನೆಲ್ಲ ತಿಳ್ಕೊಂಡ್ರು. ಅಖಿಲ ಖಲಕುಲಾನಾಂ ವರ್ಧಯನ್ ದ್ವೇಷ ದೋಷಂ ವಿದದಪಿ ನರಾಣಾಂ ಕೌತುಕಂ ಮಧ್ಯಮಾನಾಂ ಸ್ವಗತಿ ಸಮುಚಿತಾನಾಂ ಭೂತಿದಾಯಿ ಶುಭಾನಾಂ ಬಹಳ ಹೃದಯ ನಿನ್ನೆ ಶಾರ್ವರಿ ಕಾಶ್ಚಿದೇವಂ. ಆಚಾರ್ಯರು ಕೆಲವು ದಿನಗಳನ್ನು ಅಲ್ಲಿ ಕಳೆದರು. ಕಾಶ್ಚಿತ್ ಶರ್ವರಿ ಅಂದ್ರೆ ಕೆಲವು ರಾತ್ರಿಗಳನ್ನು. ರಾತ್ರಿ ಅಂದ್ರೆ ದಿನ ಅಂದ್ರೂ ಒಂದೇ. ಅವರಲ್ಲಿ ಇದ್ದಿದ್ದರಿಂದ ಸಜ್ಜನರಿಗೆ ಭಾರಿ ಸಂತೋಷ, ಅವ್ರ ಭಕ್ತರಿಗೆ. ಅವ್ರಿಗೆ ಆಗದೇ ಇದ್ದವರಿಗೆ ದ್ವೇಷ. ಮತ್ತೆ ಯಾರು ಸಜ್ಜನರಾದವರಿದ್ರು ಅವರಿಗೆ ತತ್ವಜ್ಞಾನವನ್ನು ಕೊಟ್ಟು ಅವರಿಗೆ ಸದ್ಗತಿಯನ್ನು ಕೊಡ್ತಾ ಇದ್ರು. ಬಹಳ ಹೃತ್ ಅಥವಾ ಬಹುಲ ಹೃತ್ ಅಂತ ಪೂರ್ಣ ಪ್ರಜ್ಞೆ. ಅವರು ಕೆಲವು ಜೀವನಗಳನ್ನು ಅಲ್ಲಿ ಕಳೆದರು ಅನ್ನೋಲಿಗೆ ಈ 14ನೇ ಸರ್ಗದ 6ನೇ ಪದ್ಯ ಇಲ್ಲಿ ಮುಕ್ತಾಯ ಕಂಡಿದೆ. ಮುಂದಿನ ಪದ್ಯಗಳು ಅವ್ರ ದಿನಚರಿಗೆ ಸಂಬಂಧಪಟ್ಟದ್ದು. ಅದನ್ನ ನಾಳೆ ದಿವಸ ಹೇಳ್ತೇನೆ.